ವಾಲ್ಮೀಕಿ ಅಭಿವೃದ್ಧಿ ನಿಗಮದಲ್ಲಿ 187 ಕೋಟಿ ರೂಪಾಯಿ ಅಕ್ರಮ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈ ಹಣದಲ್ಲಿ ಸ್ವಲ್ಪ ಭಾಗವನ್ನ ಲೋಕಸಭಾ ಚುನಾವಣೆಗೆ ನಾಗೇಂದ್ರ ಖರ್ಚು ಮಾಡಿರೋದ್ರ ಬಗ್ಗೆ ಈಗ ಮಾಹಿತಿ ಸಿಗ್ತಾ ಇದೆ. ಪಬ್ಲಿಕ್ ಟಿವಿಯಲ್ಲಿ ಎಕ್ಸ್ಕ್ಲೂಸಿವ್ ನ್ಯೂಸ್. ವಾಲ್ಮೀಕಿ ಅಭಿವೃದ್ಧಿ ನಿಗಮದಲ್ಲಿ 187 ಕೋಟಿ ಹಗರಣ. ಎಲೆಕ್ಷನ್ಗೆ 24 ಕೋಟಿ ರೂಪಾಯಿ ಬಳಸಿದ್ದಾರೆ ನಾಗೇಂದ್ರ ಇತ್ತೀಚೆಗೆ ಮುಕ್ತಾಯ ಆದ ಲೋಕಸಭಾ ಚುನಾವಣೆಯಲ್ಲಿ. ಅದರಲ್ಲೂ ಕೂಡ ಬಳ್ಳಾರಿ ಲೋಕಸಭಾ ಕ್ಷೇತ್ರ, ಕರ್ನಾಟಕದ ಕೆಲವು ಕಡೆ ಮತ್ತು ತೆಲಂಗಾಣದಲ್ಲಿ 24 ಕೋಟಿ ಖರ್ಚು ಮಾಡಿದ್ದಾರೆ ಅಂತಕ್ಕಂಥದ್ದು ನಾಗೇಂದ್ರ ಅತ್ಯಾಪ್ತನ ಮೊಬೈಲ್ನಲ್ಲಿ ಸ್ಫೋಟಕ ರಹಸ್ಯ ಬಹಿರಂಗವಾಗಿದೆ. ಸೊ ನಾಗೇಂದ್ರ ಅತ್ಯಾಪ್ತನ ಮೊಬೈಲನ್ನು ವಶಕ್ಕೆ ಪಡೆದು ಪರಿಶೀಲನೆ ಮಾಡಿದಂತಹ ಸಂದರ್ಭದಲ್ಲಿ ಹಣ ಈ ರೀತಿ ಬೇರೆ ಬೇರೆ ಕಡೆ ವರ್ಗಾವಣೆ ಆಗಿರ್ತಕ್ಕಂಥದ್ದು ಗೊತ್ತಾಗಿದೆ. ಅಲ್ಲಿಗೆ ನಾಗೇಂದ್ರ ಈ ಕ್ಷಣಕ್ಕೂ ಕೂಡ ನನಗೇನೂ ಗೊತ್ತಿಲ್ಲ ನೋ, ಆ ರೀತಿ ಸಾಕ್ಷ್ಯಾಧಾರಗಳನ್ನು ಇಟ್ಕೊಳ್ದೇನೆ ಇಡಿ ಅಧಿಕಾರಿಗಳು ಬಂಧಿಸುವಂತಹ ಪ್ರಮೇಯಕ್ಕೆ ಹೋಗಲ್ಲ. ಇಲ್ಲಿ ನಾಗೇಂದ್ರ ಅವರ ಪಾತ್ರ ಇದೆ ಅಂತ ಗೊತ್ತಾಗಿರೋದ್ರಿಂದನೇ ಇವತ್ತು ಅವರನ್ನು ಅರೆಸ್ಟ್ ಮಾಡಿರ್ತಕ್ಕಂಥದ್ದು. ಕೋರ್ಟ್ ಕೂಡ ಅವ್ರನ್ನ 6 ದಿನ ಇಡಿ ಕಸ್ಟಡಿಗೆ ಕೊಟ್ಟಿರುವಂಥದ್ದು. ಈಗ ಗೊತ್ತಾಗುತ್ತೆ ಯಾರ್ಯಾರ ಅಕೌಂಟ್ನಿಂದ ದುಡ್ಡು ಯಾವ ಯಾವ ಅಕೌಂಟ್ಗೆ ಟ್ರಾನ್ಸ್ಫರ್ ಆಯಿತು, ಟ್ರಾನ್ಸ್ಫರ್ ಆದಂತಹ ಹಣವನ್ನು ನಾಗೇಂದ್ರ ಅವರು ಏನು ಮಾಡಿದ್ರು, ಅದನ್ನು ಎಲ್ಲೆಲ್ಲಿಗೆ ಕೊಟ್ಟರು, ಯಾವ ಸಂದರ್ಭದಲ್ಲಿ ಬಳಕೆ ಆಗಿದೆ, ಡೇಟ್ ಕೂಡ ಇಂಪಾರ್ಟೆಂಟ್. ಹಣ ಡ್ರಾ ಆಗಿರ್ತಕ್ಕಂಥದ್ದು ಯಾವ ಟೈಮಲ್ಲಿ, ಚುನಾವಣೆ ಪ್ರಚಾರ ನಡೀತಾ ಇದ್ದ ಸಂದರ್ಭದಲ್ಲ, ಹೌದು ಅಂತ ಹೇಳ್ತಾ ಇದೆ ದಾಖಲೆಗಳು. ಹಾಗಾಗಿ ನಾಗೇಂದ್ರಗೆ ಇದೆಲ್ಲ ಗೊತ್ತೇ ಇಲ್ಲ ಅಂತ ಹೇಳೋದಕ್ಕೆ ಬರಲ್ಲ. ಯಾಕೆಂದರೆ ಇಲಾಖೆಯ ಸಚಿವರಾಗಿದ್ದಂಥವರು ನಾಗೇಂದ್ರ ಅವರ ತಮ್ಮ ಇಂಪ್ರೆಷನ್ ಇಲ್ಲದೆ ಹಣ ಡ್ರಾ ಮಾಡೋಕ್ಕಾಗಲ್ಲ. ಲೋಕಸಭಾ ಚುನಾವಣೆಗೆ ಕೋಟಿ ಕೋಟಿ ವ್ಯಯಿಸಿದ್ರು ನಾಗೇಂದ್ರ ಅಂತಕ್ಕಂಥದ್ದು ಈಗ ಸಾಕ್ಷ್ಯಾಧಾರಗಳಿಂದ ಗೊತ್ತಾಗ್ತಾ ಇದೆ. ಈ ಇಡೀ ಪ್ರಕರಣದಲ್ಲಿ ಲೋಕಸಭಾ ಚುನಾವಣೆ ಇದೇ ಅಲ್ವಾ ಡೇ 1ನಿಂದ ಬಿ ಜೆ ಪಿಯವರು ಆರೋಪ ಮಾಡ್ತಾ ಇರೋದು. ಡೇ 1ನಿಂದ ಬಿ ಜೆ ಪಿಯವರು ಆರೋಪ ಮಾಡ್ತಿರೋದೇ ಇದು. ತೆಲಂಗಾಣಕ್ಕೆ ದುಡ್ಡು ಖರ್ಚು ಮಾಡಿದ್ದಾರೆ ಎಲೆಕ್ಷನ್ ಟೈಮಲ್ಲಿ. ಲೋಕಸಭೆ ಎಲೆಕ್ಷನ್ಗೆ 24 ಕೋಟಿ ರೂಪಾಯಿ ಬಳಕೆ ಆಗಿದೆಯಂತೆ. ನೋಡಿ, ಪರಿಶಿಷ್ಟ ಪಂಗಡದವರ ಅಭಿವೃದ್ಧಿಗೆ ವ್ಯಯಿಸಬೇಕಾಗಿದ್ದ ಹಣ ಲೋಕಸಭೆ ಎಲೆಕ್ಷನ್ಗೆ ಖರ್ಚಾಗಿದೆ 24 ಕೋಟಿ. ಬಳ್ಳಾರಿ, ಕರ್ನಾಟಕ, ತೆಲಂಗಾಣ ಚುನಾವಣೆಗೆ ಈ ದುಡ್ಡನ್ನು ಬಳಸಿರುವಂತಹ ಸತ್ಯ ಈಗ ಅವರ ಅತ್ಯಾಪ್ತನ ಮೊಬೈಲ್ನಿಂದ ಗೊತ್ತಾಗಿದೆ. ನಾಗೇಂದ್ರನ ಅತ್ಯಾಪ್ತನ ಮೊಬೈಲ್ನಲ್ಲಿ ಈ ಸ್ಫೋಟಕ ಸತ್ಯ ಬಯಲಾಗಿರ್ತಕ್ಕಂಥ ವಿಚಾರ. ಬ್ಯಾಂಕ್ನಿಂದ ಹಣ ಡ್ರಾ ಮಾಡಿ ಚುನಾವಣೆಗೆ ಬಳಕೆ ಮಾಡಿರೋದು ಸಾಬೀತಾಗಿದೆ. ನಾಗೇಂದ್ರ ಅವರು ನನಗೆ ಗೊತ್ತಿಲ್ಲ ಅಂತಂದರೆ ಹೇಗೆ? ಬಾರ್ ಮಾಲೀಕರ ಅಕೌಂಟ್ಗೆ ಹಣ ಹಾಕಿಸಿ ಹಣ ಡ್ರಾ ಮಾಡಿದ್ದಾರೆ. ಅದು ಏನು ಡೈರೆಕ್ಟಾಗಿ ನಾಗೇಂದ್ರ ಅಕೌಂಟಿಗೆ ದುಡ್ಡು ಬಂದಿರೋದಲ್ಲ. ಬಾರ್ ಮಾಲೀಕರ ಅಕೌಂಟ್ಗೆ ದುಡ್ಡನ್ನು ಬೇರೆ ಅಕೌಂಟಿಂದ ಹಾಕಿಸಿ ಅವರೊಂದಷ್ಟು ಕಮಿಷನ್ ದುಡ್ಡು ಹಿಡ್ಕೊಂಡು ಮಿಕ್ಕಿದ್ದನ್ನು ಕ್ಯಾಶ್ ಮಾಡಿಕೊಟ್ಟಿದ್ದಾರೆ. ನಾಗೇಂದ್ರ ಅತ್ಯಾಪ್ತ ಸ್ನೇಹಿತರ ದಾಖಲೆಗಳಲ್ಲಿ ಈ ಎಲ್ಲ ಸತ್ಯಗಳು ಕೂಡ ಬಹಿರಂಗವಾಗಿದೆ ಅಂತಕ್ಕಂಥದ್ದು ಗೊತ್ತಿರುವಂಥ ವಿಚಾರ. ಇದನ್ನು ಬಿ ಜೆ ಪಿಯವರು ಮೊದಲನೇ ದಿವಸದಿಂದನೂ ಕೂಡ ಆರೋಪ ಮಾಡ್ತಾ ಬರ್ತಾ ಇದ್ದಾರೆ. ಈ ವಾಲ್ಮೀಕಿ ಅಭಿವೃದ್ಧಿ ಹಗರಣದ ದುಡ್ಡೇನಿದೆ ಇದೆಲ್ಲವೂ ಕೂಡ ಚುನಾವಣೆಗೆ ಬಳಕೆಯಾಗಿದೆ ಅನ್ನೋದು ಅವರ ಆರೋಪ. ಆ ಆರೋಪಕ್ಕೆ ಪೂರಕವಾದಂತಹ ಅಂಶಗಳು ನಾಗೇಂದ್ರ ಅವರ ಸ್ನೇಹಿತರ ದಾಖಲೆಗಳಲ್ಲಿ ಈಗ ಸತ್ಯಾಂಶಗಳು ಬಹಿರಂಗವಾಗ್ತಾ ಇದೆ. ಇದೆಲ್ಲವನ್ನು ನೋಡಿಯೇ, ಯಾಕೆಂದರೆ 3 ದಿನ ಸತತವಾದ ವಿಚಾರಣೆ ಆಗಿದೆ ನಾಗೇಂದ್ರ ಅವರದ್ದು. 2 ದಿನ ಅವರ ಮನೆಯಲ್ಲಿ, 1 ದಿನ ನಿನ್ನೆ ಇಡಿ ಕಚೇರಿಯಲ್ಲಿ. ಆ ಸಂದರ್ಭದಲ್ಲೇ ಗೊತ್ತಾಗಿರುವಂಥದ್ದು. ಈ ಎಲ್ಲ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ ಮುರಳೀಧರ್ ಅವರಿಂದ ಪಡೆಯೋಣ. ಮುರಳೀಗ, ನಾಗೇಂದ್ರ ಆಪ್ತರು ಯಾರ್ಯಾರ ಮೊಬೈಲನ್ನು ಇಡಿಯವರು ಪರಿಶೀಲನೆ ನಡೆಸಿದ್ದಾರೆ, ಅದರಲ್ಲಿ ಕಂಡು ಬಂದಿರತಕ್ಕಂಥ ಸತ್ಯಾಂಶಗಳು ಏನು ಅಂತ? ಖಂಡಿತವಾಗಿ ಅರವಿಂದ್, ಏನಂದರೆ ಕಳೆದ 3 ದಿನಗಳಿಂದನೂ ಕೂಡ ನಿರಂತರವಾಗಿ ಇಡಿ ಅಧಿಕಾರಿಗಳು ಸಾಕಷ್ಟು ಪರಿಶೀಲನೆಯನ್ನು ಮಾಡ್ತಾ ಇದ್ದಾರೆ ಮತ್ತು ಒಂದಷ್ಟು ದಾಖಲಾತಿಗಳನ್ನು ತಮ್ಮ ವಶಕ್ಕೆ ಪಡೆದುಕೊಳ್ಳುವಂಥದ್ದು, ಜೊತೆಗೆ ಅವರ ಬಳಿ ಇರುವಂಥ ಟೆಕ್ನಿಕಲ್ ಎವಿಡೆನ್ಸ್ಗಳು, ಅಂದರೆ ಮೊಬೈಲ್ ಇರ್ಬೋದು, ಲ್ಯಾಪ್ಟಾಪ್ಗಳಿರ್ಬೋದು ಮತ್ತು ಬೇರೆ ಬೇರೆಯ ವಿಚಾರಗಳಿರ್ಬೋದು, ಅವೆಲ್ಲನೂ ಕೂಡ ತಮ್ಮ ವಶಕ್ಕೆ ಪಡೆದುಕೊಳ್ತಾ ಇದ್ರು. ವಶಕ್ಕೆ ಪಡ್ಕೊಂಡು ಅದನ್ನು ವೆರಿಫೈಯನ್ನು ಮಾಡಿದ ಸಂದರ್ಭದಲ್ಲಿ 24 ಕೋಟಿ, ಅಂದರೆ ಸರಿಸುಮಾರು 20ರಿಂದ 24 ಕೋಟಿಯಷ್ಟು ಹಣವನ್ನು ಈ ರೀತಿ ಎಲೆಕ್ಷನ್ಗೆ, ಚುನಾವಣೆಗೆ ಬಳಸಿದ್ದಾರೆ ಅನ್ನೋದ್ರ ಬಗ್ಗೆ ಸ್ಪಷ್ಟತೆಗಳು ಈಗ ಇಡಿ ಅಧಿಕಾರಿಗಳಿಗೆ ಸಿಕ್ಕಿರೋ ಆ ಹಿನ್ನೆಲೆಯಲ್ಲಿ ಅವರನ್ನು ಬಂಧನಕ್ಕೆ ಒಳಪಡಿಸಿದ್ದಾರೆ. ಜೊತೆಗೆ ಬಂಧನಕ್ಕೆ ಕಾರಣನೂ ಕೂಡ ಇದನ್ನೇ ಕೊಟ್ಟಿರುವಂಥದ್ದು. ತನಿಖೆಗೆ ಅಸಹಕಾರವನ್ನು ತೋರ್ತಾ ಇದ್ದಾರೆ. ತನಿಖೆಗೆ ಅಸಹಕಾರವನ್ನು ತೋರಿಸಿ ಯಾವುದೇ ರೀತಿಯ ಮಾಹಿತಿಗಳನ್ನು ಕೂಡ ಕೊಡ್ತಾ ಇಲ್ಲ. ಜೊತೆಗೆ ನಮ್ಮ
ತಮ್ಮ ಹತ್ರ ಇರುವಂಥ ದಾಖಲಾತಿಗಳೇನಿತ್ತು ಆ ದಾಖಲಾತಿಗಳಿಗೆ ಸಂಬಂಧಪಟ್ಟಂತೆ ಸರಿಯಾಗಿ ಉತ್ತರವನ್ನು ಕೂಡ ಕೊಡ್ತಾ ಇಲ್ಲ ಅಂತೇಳಿ ಆರೋಪಗಳನ್ನು ಇಡಿ ಅಧಿಕಾರಿಗಳು ಕೂಡ ಮಾಡ್ತಾ ಇರುವಂಥದ್ದು. ಸದ್ಯಕ್ಕೆ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಏನು 24 ಕೋಟಿ ಹಣ ಏನಿತ್ತು, ಹಣವನ್ನು ಕರ್ನಾಟಕದ ಬೇರೆ ಬೇರೆ ಲೋಕಸಭಾ ಕ್ಷೇತ್ರಗಳಿಗೆ ಚುನಾವಣೆ ಸಂದರ್ಭದಲ್ಲಿ ಬಳಕೆಯನ್ನು ಮಾಡ್ಕೊಂಡಿದ್ದಾರೆ ಮತ್ತು ತೆಲಂಗಾಣದ ಕೆಲವೊಂದು ಭಾಗಗಳಿಗೆ ಈ ಹಣವನ್ನು ದುರ್ಬಳಕೆಯನ್ನು ಮಾಡ್ಕೊಂಡಿದ್ದಾರೆ ಅನ್ನೋದ್ರ ಬಗ್ಗೆನೂ ಕೂಡ ಮಾಹಿತಿಗಳು ಸಿಗ್ತಾ ಇರುವಂಥದ್ದು. ಅರವಿಂದ್ ಏನಂದ್ರೆ ಇಲ್ಲಿ ಗಮನಿಸಬೇಕಾಗಿರುವಂಥದ್ದು, ಹರೀಶ್ ಮತ್ತು ದೇವೇಂದ್ರಪ್ಪ ಇಬ್ಬರನ್ನು ಕೂಡ ಸಾಕಷ್ಟು ಕ್ಲೋಸ್ ಆಗಿ ಅವರನ್ನ ಇನ್ವೆಸ್ಟಿಗೇಷನ್ ಅನ್ನ ಮಾಡಿದ್ರು. ಜೊತೆಗೆ ಅವರನ್ನ ಇಡಿ ಕಚೇರಿಗೆ ಕರ್ಕೊಂಡು ಹೋಗಿ ಒಂದಷ್ಟು ವೆರಿಫೈ ಅನ್ನ ಮಾಡುವಂಥದ್ದು, ಒಂದಷ್ಟು ದಾಖಲಾತಿಗಳನ್ನ ಪರಿಶೀಲನೆ ಮಾಡುವಂಥದ್ದು, ಇದನ್ನೆಲ್ಲ ಕೂಡ ಮಾಡಿದ್ರು. ಆದರೆ ಯಾರ ಮೊಬೈಲಲ್ಲಿ ಏನು ದಾಖಲಾತಿಗಳು ಅಥವಾ ಯಾವ ಪ್ರೂಫ್ಗಳು ಸಿಕ್ಕಿದಾವೆ ಅನ್ನೋದ್ರ ಬಗ್ಗೆ ಇನ್ನೂ ಕೂಡ ಇಡಿ ಅಧಿಕಾರಿಗಳು ಸ್ಪಷ್ಟನೆಯನ್ನು ಕೊಡ್ತಾ ಇಲ್ಲ. ಆದರೆ ಅವರು ಕೊಡ್ತಾ ಇರೋಂಥದ್ದು ಲೋಕಸಭಾ ಚುನಾವಣೆ ಸಂದರ್ಭದಲ್ಲಿ 20 ಕೋಟಿಗೂ ಹೆಚ್ಚು ಹಣವನ್ನು ದುರ್ಬಳಕೆಯನ್ನು ಮಾಡ್ಕೊಂಡಿದ್ದಾರೆ ಅನ್ನೋದ್ರ ಬಗ್ಗೆ ಈಗ ಮಾಹಿತಿಗಳು ಸಿಗ್ತಾ ಇದ್ದಾವೆ. ಅದರ ಬಗ್ಗೆ ಇನ್ವೆಸ್ಟಿಗೇಷನ್ ಅನ್ನು ಮಾಡ್ತಾ ಇದ್ದೀವಿ. ಜೊತೆಗೆ ಅದನ್ನು ಯಾರ್ಯಾರು ಬಳಸ್ಕೊಂಡಿದ್ದಾರೆ ಮತ್ತು ಆ ಹಣವನ್ನು ಈಗ ಎಲ್ಲರಿಗೂ ಕೂಡ ಗೊತ್ತಿರುವಂತೆ 193 ಅಕೌಂಟ್ಗಳೇನಿತ್ತು, 193 ಅಕೌಂಟ್ಗಳಿಗೆ ಹಣವನ್ನು ಹಾಕ್ತಾ ಇದ್ರು. ಪರ್ಸೆಂಟೇಜ್ ಲೆಕ್ಕದಲ್ಲಿ ಆ ಹಣವನ್ನು ಡ್ರಾ ಮಾಡುವಂಥದ್ದು ಮತ್ತು ಮನಿ ಲ್ಯಾಂಡ್ರಿಂಗ್ ಅನ್ನು ಮಾಡ್ತಾ ಇದ್ರು ಅನ್ನೋದ್ರ ಬಗ್ಗೆ ಈಗ ಮಾಹಿತಿಗಳು ಕೂಡ ಬಹಿರಂಗ ಆಗಿರುವಂಥದ್ದು. ಈ ಹಿನ್ನೆಲೆಯಲ್ಲಿ ಇಡಿ ಅಧಿಕಾರಿಗಳು ಯಾವ್ಯಾವ ರೀತಿಯಲ್ಲಿ ದಾಖಲಾತಿಗಳನ್ನು ಪರಿಶೀಲನೆ ಮಾಡಬೇಕು ಮತ್ತು ಇನ್ನೂ ಒಂದಷ್ಟು ಜನನ ವಿಚಾರಣೆಗೊಳಪಡಿಸಬೇಕು ಮತ್ತು ಇನ್ನೊಂದಷ್ಟು ಜನನ ಬಂಧನಕ್ಕೊಳಪಡಿಸುವಂಥ ಪ್ರಕ್ರಿಯೆಗಳಿಗೂ ಕೂಡ ಚಾಲನೆಯನ್ನು ಕೊಡ್ತಾ ಇರೋಂಥದ್ದು. ಅರವಿಂದ್, ಇಷ್ಟೆಲ್ಲ ದಾಖಲೆಗಳನ್ನು ಇಟ್ಕೊಂಡು ಮುರಳಿ ನಾಗೇಂದ್ರ ಅವರನ್ನು ಅರೆಸ್ಟ್ ಮಾಡಿದಾಗಲೂ ಕೂಡ ನನಗೂ ಈ ಪ್ರಕರಣಕ್ಕೂ ಸಂಬಂಧ ಇಲ್ಲ, ನಾನು ಕೇವಲ ಇಲಾಖೆಯ ಸಚಿವನಾಗಿದ್ದೆ ಅಷ್ಟೇ, ನನಗೇನೂ ಗೊತ್ತಿಲ್ಲ ಅಂತಕ್ಕಂಥ ಈ ಲೈನ್ ಉತ್ತರ ಇದೆಯಲ್ಲ, ಇದನ್ನು ಇಡಿ ಅಧಿಕಾರಿಗಳಾಗಲಿ ನ್ಯಾಯಾಧೀಶರಾಗಲಿ ಒಪ್ತಾರಾ ಅಂತ? ಖಂಡಿತವಾಗಿಯೂ ಇಲ್ಲ ಅರವಿಂದ್. ಯಾಕೆಂದರೆ ಯಾವುದೇ ಒಬ್ಬ ಆರೋಪವನ್ನು ಹೊತ್ತಂಥ ಆರೋಪಿಯೇ ಇರ್ತಾನೆ, ಆತನಿಗೆ ಕೇಳಿದ ಸಂದರ್ಭದಲ್ಲಿ ಆತ ಯಾವುದನ್ನು ಕೂಡ ಏನೋ ಒಪ್ಕೊಳ್ಳೋವಂಥ ಪರಿಸ್ಥಿತಿಯಲ್ಲಿ ಇರಲ್ಲ. ಯಾಕೆಂದರೆ ಅದನ್ನು ಸಂಪೂರ್ಣವಾಗಿ ಡಿನೈನ್ ಮಾಡ್ತಾ ಇರ್ತಾನೆ. ಡಿನೈನನ್ನು ಮಾಡಿ ಅದ್ರ ಬಗ್ಗೆ ಏನೋ ಸಹಕಾರವನ್ನು ತೋರಿಸ್ತಾ ಇರಲ್ಲ. ಈಗ ಕೂಡ ನಾಗೇಂದ್ರ ಅವರ ಪರಿಸ್ಥಿತಿಯು ಕೂಡ ಅದೇ ಇರುವಂಥದ್ದು. ಮಾಧ್ಯಮಗಳು ಕೇಳಿದ ಸಂದರ್ಭದಲ್ಲೂ ಕೂಡ ಅದೇ ಉತ್ತರವನ್ನು ಕೊಡ್ತಾ ಇದ್ದಾರೆ. ಜೊತೆಗೆ ಇಡಿ ಅಧಿಕಾರಿಗಳು ಕೇಳಿದಂಥ ಸಂದರ್ಭದಲ್ಲೂ ಕೂಡ ಅದೇ ಉತ್ತರವನ್ನು ಕೊಡ್ತಾ ಇರುವಂಥದ್ದು. ನನಗೂ ಈ ಪ್ರಕರಣಕ್ಕೂ ಯಾವುದೇ ರೀತಿಯ ಸಂಬಂಧಗಳಿಲ್ಲ ಮತ್ತು ನಾವು ಯಾವುದೇ ರೀತಿಯ ವಿಚಾರಕ್ಕೆ ನಾನು ಕೈ ಹಾಕಿಲ್ಲ. ಜೊತೆಗೆ ಈ ರೀತಿಯ ಹಗರಣ ಏನಿತ್ತು, ಹಗರಣಕ್ಕೆ ನಾನು ಕೈಯನ್ನು ಹಾಕಿಲ್ಲ ಅನ್ನೋದ್ರ ಬಗ್ಗೆ ಆತ ಒಂದು ಹಾರಿಕೆ ಉತ್ತರವನ್ನು ಕೊಡುವಂಥದ್ದು ಮತ್ತು ಪ್ರಕರಣದಿಂದ ತಪ್ಪಿಸ್ಕೊಳ್ಳುವಂಥ ಪ್ರಯತ್ನಗಳನ್ನು ಮಾಡ್ತಾ ಇರ್ತಾರೆ. ಆದರೆ ಅದಕ್ಕೆ ಪೂರಕವಾದದ್ದು ಅಂದರೆ ನಾಗೇಂದ್ರ ಅವರ ಇನ್ವಾಲ್ವ್ಮೆಂಟ್ ಇರ್ಬೋದು, ಅವರ ಆಪ್ತರ ಇನ್ವಾಲ್ವ್ಮೆಂಟ್ ಇರ್ಬೋದು, ಅದಕ್ಕೆ ಪೂರಕವಾದಂಥ ಸಾಕ್ಷ್ಯಗಳಿರುತ್ತೆ. ಆ ಸಾಕ್ಷ್ಯಗಳು ಸಾಂದರ್ಭಿಕ ಸಾಕ್ಷ್ಯಗಳಿರ್ಬೋದು ಅಥವಾ ತಾಂತ್ರಿಕ ಸಾಕ್ಷ್ಯಗಳಿರ್ಬೋದು, ಅದೆಲ್ಲನೂ ಕೂಡ ಕ್ರೋಢೀಕರಿಸಿ ಅದನ್ನು ನ್ಯಾಯಾಲಯದ ಮುಂದಿಡುವಂಥ ಕೆಲಸವನ್ನು ಇಡಿ ಅಧಿಕಾರಿಗಳು ಮಾಡುವಂಥದ್ದು. ಅರವಿಂದ್.